ನೀನಾದೆ ಮಂಗಳವಾರದ ಸಂಚಿಕೆಯಲ್ಲಿ ಏನಾಯಿತು ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ವಿಕ್ರಮ್ಗೆ ತುಂಬ ಜ್ವರ ಮತ್ತು ಕೆಮ್ಮು ಬಂದಿರುತ್ತೆ. ಆ ಮಧ್ಯದಲ್ಲಿ ಒಂದು ಸೀರೆ ಕಟ್ಟಿರ್ತಾಳಲ್ಲ, ಅದರಿಂದ ಆಚೆ ನೋಡ್ತಾಳೆ ವೇದ. ವಿಕ್ರಮ್ ಅಂತ ಎಬ್ಸಕ್ಕೆ ಹೋಗ್ತಾಳೆ, ಅವ್ನು ಇದ್ದಾನಲ್ಲ. ಅದಕ್ಕೆ ಇಲ್ಲಿ ಫಸ್ಟ್ ಏಡ್ ಬಾಕ್ಸ್ ಎಲ್ಲಿದೆ ಅಂತ ಕೇಳ್ತಾಳೆ. ಅದಕ್ಕೂ ಎಚ್ಚರ ಆಗಲ್ಲ ವಿಕ್ರಮ್. ಇನ್ನೇನು ಮಾಡೋದು, ಬಾಲ ಮತ್ತು ಇದಕ್ಕೆ ಮುನ್ನನೇ ಎಬ್ಬಿಸ್ಬಿಡೋಣ, ಇಬ್ಬರದು ಎಲ್ಪ್ ತಗೊಳ್ಳೋಣ ಅಂತ ಹೋಗಿ ಎಬ್ಬಿಸ್ತಾಳೆ. ಮುನ್ನ ಮತ್ತು ಬಾಲ ಕೂಡ ಎದ್ದಳಲ್ಲ. ಏನು ಮಾಡೋದು, ಸರಿ ಇಷ್ಟೊಂದು ಜ್ವರ ಬಂದಿದೆ, ನಾನು ತಣ್ಣೀರು ಬಟ್ಟೆನೇ ಹಾಕೋಣ ಒಂದು ತಲೆ ಮೇಲೆ ಅಂತ ಬಂದು ಒಂದು ಹಣೆ ಮೇಲೆ ತಣ್ಣೀರು ಬಟ್ಟೆನ ಆ ಸೀರೆನ ತೆಗೆದುಬಿಟ್ಟು ಮಧ್ಯದಲ್ಲಿ ಕಟ್ಟಿದ್ಲಲ್ಲ ಅದನ್ನು ತಣ್ಣೀರು ಬಟ್ಟೆ ಹಾಕ್ತಾಳೆ ವಿಕ್ರಮ್ ತಲೆ ಮೇಲೆ. ತುಂಬ ಕೆಮ್ತಿರ್ತಾನೆ ವಿಕ್ರಮು. ಬೆಳಗ್ಗೆವರೆಗೂ ವಿಕ್ರಮ್ನ ವೇದ ತನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ಪಾಪ ತಣ್ಣೀರು ಬಟ್ಟೆ ಹಾಕ್ಕೊಂಡು ಕೇರ್ ಮಾಡ್ತಾಳೆ. ಸರಿ ಬೆಳಗ್ಗೆ ಆಗುತ್ತೆ, ಎದ್ದು ಹೋಗ್ತಾಳೆ ಒಳಗೆ ಅಡುಗೆ ಮನೆಗೆ. ಅಲ್ಲಿ ನೋಡಿದ್ರೆ ಕಾಳಿ ಹಾಲಲ್ಲಿ ಕುಡಿತಾ ಕೂತಿರ್ತಾನೆ ಬೆಳಗ್ಗೆನೇ. ಈ ಮನೇಲಿ ಒಂದು ಮೆಡಿಷನ್ ಇರಲ್ಲ, ಒಂದು ಟ್ಯಾಬ್ಲೆಟ್ ಇರಲ್ಲ, ಎಲ್ಲ ನನ್ನ ಹಣೆ ಬರ ಅಂತ ಗೊಣಗ್ತಾ ಇರುತ್ತಾಳೆ. ಒಂದು ಮಾತ್ರೆ ಹುಡುಕಿದ್ರೆ ಸಿಗಲ್ಲ ಈ ಮನೇಲಿ, ಎಲ್ಲಿ ನೋಡಿದ್ರು ಬರೀ ಒಂದು ಗನ್ ಇರುತ್ತೆ, ಇಲ್ಲ ಬಾಟ್ಲ್ ಇರುತ್ತೆ ಅಂತ ಗೊಣಗ್ತಿರ್ತಾಳೆ. ಒಳ್ಳೆ ಇದ್ರ ಥರ ಕೂತಿರೋದು. ಏನಾಯಿತು, ಯಾರಿಗೇನಾದರೆ ಇವ್ರಿಗೇನು ಏನಾಯಿತು ಎಂತು ಅಂತ ಕೇಳೋದೇ ಇಲ್ಲ ಅಂತಾಳೆ. ಯಾರಿಗೇನಾಯ್ತು ಇವಾಗ ಅಂತಾಳೆ ಕಾಳಿ. ಯಾರಿಗೆ, ನಿಮ್ಮ ತಮ್ಮಂಗೆ ಮೈ ಕೆಂಡ ಥರ ಸುಡ್ತಿದೆ, ಜ್ವರ ಬಂದಿದೆ ಅಂತಾಳೆ ವೇದ. ಅದಕ್ಕೆ ಮಾತ್ರೆ ಹಾಕಿ ಒಂದು ಬ್ರಾಂದಿ ಒಳಗೆ ಸ್ವಲ್ಪ ತುಪ್ಪ ಹಾಕಿ ಕುಡಿಸಿದ್ರೆ ಸಾಕು, ಹೋಗ್ಬಿಡುತ್ತೆ ನಿಮಗೆ ತಲೆ ಇದೆಯಾ, ಹೌದು ಅಂತಾಳೆ. ಇದೇನು ಕಾಣಿಸ್ತಿಲ್ವಾ? ಕಾಣಿಸ್ತಿದೆ, ಇಷ್ಟು ದಪ್ಪ ಕಾಣಿಸ್ತಿದೆ ಅಂತೇಳಿ ಜಗಳ ಮಾಡ್ತಿರ್ತಾಳೆ ಕಾಳಿ ಜೊತೆ. ಅಷ್ಟೊತ್ತಿಗೆ ಬಾಲಮುನ್ನಂಗೆ ಮಾತ್ರೆ ಥರ ಕೇಳಿ ಕಳಿಸಿರ್ತಾರೆ. ಎಲ್ಲೋದ್ರೂ ಇವರಿಬ್ಬರು ಬಾಲಮುನ್ನ ಅಂತಿರ್ತಾಳೆ. ಬಾಲಮುನ್ನ ಇಬ್ಬರು ಮಾತ್ರೆ ತೊಗೊಂಡು ಬಂದು ಅದಕ್ಕೆ ತೊಗೊಳ್ಳಿ ಮಾತ್ರೆನ. ಏಕೆ ನೀವು ಕೊಟ್ಟರೆ ನಿಮ್ಮ ಅಣ್ಣ ನುಂಗಲ್ಲ ಅಂತನ? ಅವ್ನು ಚಾಕ್ರಿ ಮಾಡಿರೋದಲ್ದಿರ ಈಗ ಬಾಯೊಳಗೆ ಮಾತ್ರೆ ಇಟ್ಟು ನೀರು ಬೇರೆ ಕುಡಿಸ್ಬರ್ಬೇಕಾ ನಾನು ಅಂತಾಳೆ. ಏನು ಈ ಮನೆಯಲ್ಲೆಲ್ಲ ನಾನೇ ಮಾಡಬೇಕಾ ಅಂತ ಗೊಣಗ್ತಿರ್ತಾಳೆ. ಅಯ್ಯೋ, ಅದಕ್ಕೆ ನೀವು ಅಲ್ವಾ ಥರ ಕೇಳಿದ್ದು, ಅದಕ್ಕೆ ನಿಮ್ಮ ಕೈಲಿ ತಂದು ಕೊಟ್ವಿ ಅಂತ ಹಂಗೆ ಒಳಗೆ ನಗ್ತಿರ್ತಾರೆ ಬಾಲ ಮತ್ತು ಮುನ್ನ. ಎಷ್ಟು ಹೇಳ್ದೆ ಸ್ಪೀಡಾಗಿ ಹೋಗ್ಬೇಡ ಅಂತ, ಈಗ ಕಿವಿ ಒಳಗೆ ಗಾಳಿ ಹೋಗಿ ಹುಷಾರಿಲ್ದಂಗೆ ಆಗಿದೆ ಅಂತೇಳಂತ ಗೊಣಗ್ತಾ ಇರ್ತಾಳೆ. ಅದಕ್ಕೆ ನೀವು ಅಣ್ಣಂಗೆ ಬೈತಿರೋದಾ ಏನು ಕಾಳಜಿ ತೋರಿಸ್ತಿರೋದಾ ಅಂತ ಮುನ್ನ ಮತ್ತು ಬಾಲ ಅಂತಾರೆ. ಅದಕ್ಕೆ ಕಾಳಜಿ ತೋರಿಸ್ತಿರೋದು ಕಣ, ಪ್ರೀತಿ ಅದು. ಏಯ್ ಸುಮ್ಮನಿರೋ ಇಬ್ಬರು, ಫಸ್ಟ್ ಹೋಗಿ ಮಾತ್ರೆ ಕೊಡಿ ಅಲ್ಲಿ ಅಂತೇಳಿ ಬೈತಾಳೆ ವೇದ. ಅಲ್ಲಿಂದ ಹೊರಟೋಗ್ತಾಳೆ. ಅವಾಗ ಕಾಳಿ, ಇವಳು ಆಡೋದು ಒಂಥರ ಚೆನ್ನಾಗೈತೆ, ಇವಳು ನಿಜವಾಗ್ಲೂ ನನ್ನ ತಮ್ಮನ ಕೊಲ್ಲಕ್ಕೆ ಬಂದಾಳ, ಕಾಡಕ್ಕೆ ಬಂದಿದ್ದಾಳ, ಅಥವಾ ಕಾಳಜಿ ಮಾಡೋಕ್ಕೆ ಬಂದಿದ್ದಾಳ ಅಂತ ನಗ್ತಿರ್ತಾನೆ. ಈ ಕಡೆ ಒಂದು ಬ್ಯಾಗ್ ಇಟ್ಕೊಂಡು ರೋಡಲ್ಲಿ ನಡ್ಕೊಂಡು ಬರ್ತಿರ್ತಾರೆ ದೇವಕಿ ಮತ್ತು ಮಗಳು. ಅಮ್ಮ, ಇವಾಗ ನಿನಗೆ ಯಾಕೆ ಸಡನ್ನಾಗಿ ಮದುವೆ ಹುಚ್ಚು ಬಂತು? ನನಗಲ್ಲ ಕಣೆ, ನಿನಗೆ ಮದುವೆ ಮಾಡೋಕ್ಕೆ. ಹೌದು, ಇವಾಗ ಯಾಕೆ ಸಡನ್ನಾಗಿ ಅಂತ ಕೇಳ್ತಾಳೆ. ತುಂಬ ಒಳ್ಳೆ ಸಂಬಂಧ ಬಂದಿತ್ತೆ ಒಂದು, ಅಂದರೆ ತುಂಬ ಚೆನ್ನಾಗಿದ್ದಾರೆ ನೋಡೋಕ್ಕೆ. ಅದಕ್ಕೆ ನಿನ್ನ ಪ್ರಕಾರ ಚೆನ್ನಾಗಿರೋದು ಅಂದರೆ ನೋಟದಲ್ಲ ಅಥವಾ ನೋಟಲ್ಲಿ ಈ ದೇವಕಿಗೆ ನೋಟ್ ಅಂದ್ರೇ ಇಷ್ಟ. ನೋಟಲ್ಲೇ ಚೆನ್ನಾಗಿರೋದು. ಒಂದು ದೊಡ್ಡ ಮನೆಗೆ ಮಹಾರಾಣಿ ಮಾಡಿಕೊಟ್ಟಿದ್ದೀನಿ ಕಣೆ, ಸುಮ್ಮನೆ ನಾನು ಹೇಳೋ ಥರ ಕೇಳಬೇಕು ನೀನು. ಇಲ್ಲಮ್ಮ, ಹುಡುಗ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿರಬೇಕು. ನೋಡೋಕ್ಕೆ ಚೆನ್ನಾಗಿರೋ ತಗೊಂಡು ಏನು ಉಪ್ಪು ಖಾರ ಹಾಕ್ಕೊಂಡು ನೆಕ್ತೀಯಾ? ಮನೇಲಿ ಅವರು ಶ್ರೀಮಂತರಾಗಿರಬೇಕು ಕಣೆ, ನಾನು ಹೇಳೋ ಥರ ಕೇಳು ಅಂತೇಳಿ ದೇವಕಿ ತನ್ನ ಮಗಳಿಗೆ ಹೇಳ್ತಾ ಇರ್ತಾಳೆ. ಅವ್ರು ಎಷ್ಟು ಶ್ರೀಮಂತರು ಅಂದರೆ ಇಡೀ ಮಂಗಳೂರಿಗೆ ಅವ್ರದ್ದೇ ಪವರ್ ಸಪ್ಲೈ ಅಂತ. ನನಗಂತೂ ಕ್ಯೂರಿಯಾಸಿಟಿ ತಡ್ಕೊಳ್ಳೋಕ್ಕೆ ಆಗ್ತಿಲ್ಲ ಕಣಮ್ಮ, ಹೇಳಮ್ಮ ಪ್ಲೀಸ್. ಯಾಕೆ ನಾನು ಇವಾಗ ಹೇಳೋದು, ನೀನು ಆ ಉಮ್ಮಂಗೆಲ್ಲ ತೊಗೊಂಡೋಗಿ ಒದ್ರೋದು ನೋಡೆ, 2 ಗಂಟೆ ಹಾಕೋವರೆಗೂ ನಾನಂತೂ ಈ ಸೀಕ್ರೆಟ್ ನಿನಗೆ ಹೇಳಲ್ಲ. ಇದೊಂದು ಡೀಲ್ ಆದರೆ ಗೊತ್ತಲ್ಲ, ನಿಮ್ಮಮ್ಮ ಬರೀ ಮಂಗಳೂರಲ್ಲ, ಇಡೀ ಕರ್ನಾಟಕಕ್ಕೆ ಬಡ್ಡಿ ರೇವಕಿ ಆಗಿಬಿಡ್ತಾಳೆ ಅಂತ ನಾಗ್ತಿರ್ತಾಳೆ. ಈ ಕಡೆ ವಿಕ್ರಮ್ಗೆ ಮಾತ್ರೆ ನುಂಗ್ಸೋಕ್ಕೆ ಅಂತ ಬಾಲ ಮತ್ತು ಮುನ್ನ ಇಬ್ಬರು ಟ್ರೈ ಮಾಡ್ತಿರ್ತಾರೆ. ಹೋಗ್ರೋ ನನಗೆ ಬೇಡ ಅಂತೇಳಿ. ನಿನಗೆ ಬುದ್ಧಿ ನಾವೆಲ್ಲ ಕಲಿಸೋದು ಮಾಡ್ತೀವಿರೋ ಅಂತೇಳಿ ಇಟ್ಬಿಟ್ಟು ಟ್ಯಾಬ್ಲೆಟ್ನ ಹೋಗ್ತಾರೆ ಇಬ್ಬರು. ಅಲ್ಲೇ ಅಷ್ಟೊತ್ತಿಗೆ ವೇದ ಒಂದು ಗಂಜಿನ ಒಂದು ಬಟ್ಲಲ್ಲಿ ಇಟ್ಕೊಂಬಂದು ಮಾತ್ರೆ ನುಂಗ್ದಿಯಾ ಅಂದ. ನೀನು ಕೊಟ್ಟೆ ಅಂತ ಅವರಿಬ್ಬರು ತಂದು ಕೊಟ್ಟರು, ನುಂಗ್ದೆ. ತಗೋ ಇದನ್ನು ಕುಡಿ. ಏನಿದು? ಗಂಜಿ. ಏಪ್ಪ ನಾನು ಇದನ್ನು ಕುಡಿಯಲ್ಲಪ್ಪ ಅಂತಾನೆ. ಸರಿ ಆಯಿತು, ಒಂದು ಪ್ಲೇಟ್ ಬಿರಿಯಾನಿ ಸುಕ್ಕ ಅದು ಇದು ಆರ್ಡ್ರ್ ಮಾಡ್ತೀನಿ, ತಿಂದ್ಬಿಡು. ಮಾಡು ಅದಾದರೆ ತಿಂತೀನಿ ಅಂತಾನೆ ವಿಕ್ರಮು. ಬಿಟ್ಟ ಅಂದರೆ ಏನಿಲ್ಲ ನಿನ್ನ, ತಗೋ ಕುಡಿ ಅಂತೇಳಂದ್ರೆ, ಇದೇನೇ ಬಿಸಿದೆ ಅಂತಾನೆ ವಿಕ್ರಮು. ಅದನ್ನು ಬಿಯರೇನಪ್ಪ ಚಿಲ್ಲಾಗಿರೋಕ್ಕೆ, ಬಿಸಿದೆ ಕುಡಿಬೇಕು, ಕುಡಿ ಅಂತೇಳಿ ಬೈತಾಳೆ. ಆವಾಗ ಕುಡಿತಾ ಇರ್ತಾನೆ ಅದನ್ನು ವಿಕ್ರಮು ಗಂಜಿನ. ಸುಡ್ತಿದೆ, ಸುಸ್ತಾಗ್ತಿದೆ, ನನಗೆ ಇದನ್ನು ಕುಡಿಯೋಕ್ಕಾಗ್ತಿಲ್ಲ ಕಣೆ ಅಂತೇಳಂದಾಗ, ತಮ್ಮ ಇಲ್ಲಿ ನಾನು ಕುಡಿಸ್ತೀನಿ ಅಂತ ಹೇಳ್ಬಿಟ್ಟು ವೇದ ಗಂಜಿನ ಇಸ್ಕೊಂಡು ಪಕ್ಕದಲ್ಲಿ ಕೂತ್ಕೊಂಡು ವಿಕ್ರಮ್ಗೆ ಕುಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇಲ್ಲಿ ಮುನ್ನ ಮತ್ತು ಬಾಲ ಇಬ್ಬರು ಇಣಕ್ಕೆ ನೋಡ್ಕೊಳ್ತಾ, ಅಲ್ಲ ಕಣ ಮುನ್ನ, ವಿಕ್ರಮ್ ಅಂದರೆ ಅಣ್ಣನ ವೇದ ಅದಕ್ಕೆ ಬೈತಿದ್ದಾರೋ ಅಥವಾ ಪ್ರೀತಿ ಮಾಡ್ತಿದ್ದಾರೋ ಅಂತಾನೆ. ಬೈಕಂತಾನೆ ಪ್ರೀತಿ ಮಾಡ್ತಿದ್ದಾರೆ ಇಬ್ಬರು ಅಂತ ನಗ್ತಿರ್ತಾರೆ.
ಆದರೂ ಅಣ್ಣ ಬರೀ ಡೌರಾಚ ಕಣ. ಆಗಲ್ಲ ಅಂತ ಅದಕ್ಕೆ ಕೈಲೇ ಗಂಜಿ ಕೊಡಿಸ್ಕೊಂತವನೆ ಅಂತ ನಗ್ತಾ ಇರ್ತಾರೆ. ಈ ಕಡೆ ವೇದ ಹೀಗೇಗಿದೆ ಸ್ವಲ್ಪ ಆರಾಮ ಅಂತ ಕೇಳ್ತಾಳೆ. ಈಗ ಇರಲಿ ಅನ್ನಿಸ್ತಿದೆ ಅಂತ ಸುಮ್ಮನೆ ಮನಸ್ಸಲ್ಲೇ ಏನ ಅಂತಾಳೆ. ಸ್ವಲ್ಪ ಪರವಾಗಿಲ್ಲ ಅಂತಾನೆ ವಿಕ್ರಮು. ಇಣಕ್ಕೆ ನೋಡ್ತಿದ್ದ ಮುನ್ನ ಮತ್ತು ಬಾಲನ ನೋಡಿ, ಅಲ್ಲೇನೋ ಮಾಡ್ತಿದ್ದೀರಾ ಕಪ್ಪಿಗಳ, ಬರೀಲಿ ಏನಂದ್ರೂ ಜ್ವರ ಕಮ್ಮಿ ಆಗ್ತಿಲ್ಲ, ಬೇರೆ ಏನಾದರೂ ಮಾಡಬೇಕು, ನೀವಿಬ್ಬರು ಗಂಜಿ ಕುಡಿಸಿ ಅಂತ ಗಂಜಿ ಬಟ್ಲು ಕೊಟ್ಟು ಹೋಗ್ತಾಳೆ. ಕುಡ್ಸೋಕೆ ಅಣ್ಣ ಮಾಡು ಅಂತ ಕುತ್ಕೊಂತಾನೆ. ಹೋಗ್ರೋ, ನಿಮ್ಮನ್ನ ಯಾರು ಇಲ್ಲಿ ಬರೋಕ್ಕೆ ಹೇಳಿದ್ದು, ಒಳ್ಳೆ ಶಿವ ಪೂಜೆಲಿ ಕರಡಿ ಬಿಟ್ಟಂಗೆ ಅಂತಾನೆ ವಿಕ್ರಮ. ಅಂದರೆ ನಾವು ಕರಡಿಗಳ ಅಂತ, ಅಂದರೆ ಅಣ್ಣಂಗೆ ಲವ್ ಆಗಿದೆ ಅಂತ ಅಂತಾರೆ. ನನಗೆ ಲವ್ ಆಗಿನೇ ತಾಳಿ ಕಟ್ಟಿದ್ದು, ಇನ್ನೇನಿದ್ರು ನಿಮ್ಮ ಅತ್ತಿಗೆಗೆ ಲವ್ ಆಗಬೇಕು ಅಷ್ಟೇ ಅಂತೇಳಿ ಅಂತಾನೆ ವಿಕ್ರಮು. ಏನಪ್ಪ ಪ್ರೀತಿ ಗೀತಿ ಎಲ್ಲ ಆಮೇಲೆ ಫಸ್ಟು ಗಂಜಿ ಕೊಡಿ ಅಂತೇಳಂತಾನೆ ಮುನ್ನ. ಹುಡುಗಿ ಅಷ್ಟೊಂದು ಪ್ರೀತಿ ತೋರಿಸಿದ್ರೆ ಲೈಫ್ ಲಾಂಗ್ ಹಿಂಗೆ ಇರಲಪ್ಪ ಅಂತ ಅನ್ನಿಸ್ತಿದ್ರೆ ಬಂದು ಎಲ್ಲ ಹಾಳು ಮಾಡಿಬಿಟ್ರು ನಿಮ್ಮ ಜನ್ಮಕ್ಕೆ ಅಂತ ಬೈತಾನೆ ವಿಕ್ರಮು. ಅವರಿಬ್ಬರು ಹಂಗೆ ಮನಸ್ಸಲ್ಲೇ ನಗ್ತಿರ್ತಾರೆ ಮುನ್ನ ಮತ್ತು ಬಾಲ. ಈ ಕಡೆ ಉಮಾ ನಿಂಬೆ ಹಣ್ಣು ಕೊಯ್ತಾ ಇರ್ತಾಳೆ. ಅಲ್ಲಿಗೆ ರೇವಕಿ ಬಂದು, ಉಮಾ ನನಗೆ ನೀವು ಮಾಟ ಮಾಡಬೇಕು ಅಂತಾನೆ ನಿಂಬೆ ಹಣ್ಣು ಕೊಯ್ತಾ ಇದೆಯಾ ಅಂತೇಳಂದ. ಅಲ್ಲ ರೇವಕಿ, ನಿನಗೆ ನನ್ನನ್ನು ಚುಚ್ಚಿ ಮಾತಾಡಲಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ ಅಲ್ವಾ ಅಂತಾಳೆ ಉಮಾ. ಅಯ್ಯೋ ಚುಚ್ಚಿ ಮಾತಾಡೋದ, ಇರೋದನ್ನು ಹೇಳ್ದೆ, ಸರಿ ಬಿಡು. ನಿನ್ನ ಮಗಳು ವೇದ ಹೆಂಗಿದ್ದಾಳೆ ಅಂತ ಕೇಳ್ತಾಳೆ. ನಿನಗ್ಯಾಕೆ ಅದೆಲ್ಲ ಅಂದಾಗ, ನನಗ್ಯಾಕೆ ಅದೆಲ್ಲನ, ಕೇರಿಂಗ್ ಪರ್ಸನು, ನಾನು ಕೇರ್ ಮಾಡ್ತಾಯಿದ್ದೀನಿ, ಯಾವುದಕ್ಕೂ ಒಂದ್ಸಲಿ ಹೋಗಿ ನಿನ್ನ ಮಗಳನ್ನ ನೋಡ್ಕೊಂಬ ಅಂತ. ಯಾಕೆ ಅಂತಂತ, ಯಾಕೆ ಆ ಮನೆಯವ್ರು ಮನೆಯೊಳಗೆ ಇರೋರೆಲ್ಲ ರೌಡಿಗಳು, ಹೊರಗೆ ಓಡಾಡೋರನ್ನೇ ಕರ್ಕೊಂಬಂದು ಪೈಡ್ ಅಂತ ಹೊಡಿತಾರೆ. ಇನ್ನು ನಿನ್ನ ಮಗಳು ಆ ಮನೆ ಒಳಗೆ ಇದ್ದಾಳೆ, ಅವಳಿಗೆ ಕೆನ್ನೆ ಹೊಡೆದು ಊದ್ಕೊಳ್ಳೋಂಗೆ ಮಾಡಿರ್ತಾರೆ ಅಂತೇಳಿ ಅಂದಾಗ ಉಮ್ಮಂಗೆ ಹಂಗೆ ಸ್ವಲ್ಪ ಬೇಜಾರಾಗುತ್ತೆ. ಹಿಂಗೆ ಮಾತಾಡ್ತಿರುವಾಗೆ ವೇದ ಉಮ್ಮಂಗೆ ಫೋನ್ ಮಾಡ್ದೆ. ಅಮ್ಮ ಹೇಳು ವೇದ ಅಂತೇಳಂತಾಳೆ. ಕಷಾಯ ಮಾಡೋದು ಹೆಂಗೆ ಅಮ್ಮ, ಕಷಾಯ ಕೇಳು ಉಮ್ಮ, ಏನೂ ಪ್ರಾಬ್ಲಮ್ ಆಗಿದೆ ಅದಕ್ಕೆ ಕಷಾಯ ಮಾಡೋದು ಹೆಂಗೆ ಅಂತ ಕೇಳ್ತಿದ್ದಾಳೆ. ಕೇಳು ಅಂತಾಳೆ ರೇವಕಿ. ಕಷಾಯನ ಯಾರಿಗೆ ಮಗಳೇ ಅಂತ. ವಿಕ್ರಮ್ಗೆ ಹುಷಾರಿಲ್ಲಮ್ಮ, ಔಷಧಿ ಕೊಟ್ಟೆ, ಏನು ಕೊಟ್ರೂ ತಣ್ಣೀರು ಬಟ್ಟೆ ಹಾಕ್ದೆ, ಏನು ಕೊಟ್ರೂ ಹುಷಾರಾಗ್ತಾಯಿಲ್ಲ. ನೀನು ನನಗೆ ಹುಷಾರಿಲ್ದಿದ್ದ ಟೈಮಾಗೆ ಒಂದು ಕಷಾಯ ಕೊಡ್ತಿದ್ದಲ್ಲಮ್ಮ, ಹೆಂಗೆ ಅಂತ ಹೇಳು, ನಾನು ಅದನ್ನು ಕೊಡ್ತೀನಿ. ಸರಿ ಹೇಳ್ತೀನಿ ಬರ್ಕೋ ಮಗಳೇ ಅಂತೇಳಂತಾಳೆ. ಇಲ್ಲ ನಾನು ಹಂಗೆ ಪ್ರಿಪೇರ್ ಮಾಡಿಬಿಡ್ತೀನಿ ಹೇಳು ಅಂತೇಳಿ ಅಂದಾಗ ರೇವಕಿ ಹಂಗೆ ಹುರ್ಕೊಂತಿರ್ತಾಳೆ. ಈ ಪಾಪದವಳು ಆ ರೌಡಿಗೆ ಎಷ್ಟೊಂದು ಸೇವೆ ಮಾಡ್ತಿದ್ದಾಳೆ ಅಂತಂದಾಗ ಇವ್ರ ಮಧ್ಯೆ ಏನಾದರೂ ಪ್ರೇಮ ಗಿಮ ಅಂತ ಏನಾದರೂ ಸ್ಟಾರ್ಟ್ ಆಗಿರ್ಬೋದಾ ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಕಷಾಯ ಮಾಡ್ತಾ ಇರ್ತಾಳೆ ಹೋಗಿ ವೇದ. ಆಮೇಲೆ ಮಾಡ್ತೀನಮ್ಮ ಫೋನು ಅಂತೇಳಿ ಅಂತಾಳೆ. ಆವಾಗ ಫೋನ್ ಕಟ್ ಮಾಡಿ ಉಮಾ ರೇವಕಿಗೆ, ನಿನಗೆ ಮೈಯೆಲ್ಲ ಒಂಥರ ತಳಮಳ ಅಂತ ಅನ್ನಿಸ್ತಿದೆ ಅಂತ ಗೊತ್ತು, ಹೋಗ್ಬಿಟ್ಟು ನಿಂಬೆಹಣ್ಣಿನ ಜ್ಯೂಸ್ ಮಾಡಿರ್ತೀನಿ, ಬೇಗ ಬರ್ತೀಯ ರೇವಕಿ ಅಂದ್ಕೊಂಡು ಉಮಾ ಹೋಗ್ತಾಳೆ ಒಳಗೆ. ಅಲ್ಲ ಆ ಮನೇಲಿ ಏನಾಗ್ತಿದೆ, ಈ ಕರ್ಮದವಳು ನರ್ಕ ಅನುಭವಿಸಿದಾಳೆ ಅಂತ ನಾನು ತಿಳ್ಕೊಂಡ್ರೆ ಇವಳು ಸ್ವರ್ಗದಲ್ಲಿ ತೇಲಾಡ್ತಿದ್ದಾಳಲ್ಲ ಅಂತ ಹಂಗೆ ಅಸೂಯೆ ಪಡ್ಕೊತಿರ್ತಾಳೆ. ಈ ಕಡೆ ದಾಮೋದರ್ ಮತ್ತು ಕಾಳಿ ಬಂದು ದಾಮೋದರ್ ರೂಮ್ ಹೊರಗಿಂದಾನೆ ವಿಕ್ರಮ್ ಅಂತ ಕರಿತಾನೆ. ಆವಾಗ ವಿಕ್ರಮ್ ಅಲ್ಲಿಗೆ ಬರ್ತಾನೆ. ಹೇಳಪ್ಪ ಅಂತ ಬರ್ತಾನೆ. ನಾಚಿಕೆ ಆಗಲ್ವಾ ನಿನ್ನ ಬಾಯಲ್ಲಿ ನನ್ನ ಅಪ್ಪ ಅಂತ ಕರೆಯೋಕ್ಕೆ, ಕನ್ನಡಿಲಿ ನಿನ್ನ ಮುಖ ನೋಡ್ಕೊಳ್ಳೋ. ಅಲ್ಲೋ ಬರೀ ಒಂದು ಜ್ವರಕ್ಕೆ ಇಷ್ಟೊಂದು ಇದಾದರೆ ಹೆಂಗೋ ನೀನು, ಒಂದು ರಾತ್ರಿಗೆ ಹಿಂಗಾಗಿ ಹೋಗ್ಬಿಟ್ಟಲ್ಲೋ ಅಂತ. ನಡಿ, ಹಿಂಗಿದ್ರೆ ಆಗಲ್ಲ, ಮತ್ತೆ ಫೀಲ್ಡ್ಗೆ ಇಡಬೇಕು, ನಮ್ಮ ಅಪೋಸಿಟ್ ಅವರು ಎಲ್ಲ ಡೀಲ್ಗಳ್ನ ಅವರೇ ಗೆಲ್ತಿದ್ದಾರೆ, ಶಟ್ರು ಕಾಯ್ತಿದ್ದಾರೆ ಅಂತೇಳಿ ಅಂತಾನೆ. ಅದಕ್ಕೆ ಇವ್ನು ಕಾಳಿ, ಈಗೇನು ಫೀಲ್ಡಿಗೆ ಇಳಿಯೋ ಮನಸ್ಸಿದೆಯಾ ಅಥವಾ ಬೆಡ್ಶೀಟ್ ಹೊತ್ಕೊಂಡು ಮಲಗಬೇಕು ಅಂತಿದೆಯಾ ಅಂತ ಸ್ವಲ್ಪ ರೇಗಿಸ್ತಾನೆ. ಅದಕ್ಕೆ ವಿಕ್ರಮ್ಗೆ ಸ್ವಲ್ಪ ಕೋಪ ಬಂದುಬಿಡುತ್ತೆ. ಹಾಗೆ ಸುಮ್ಮನಾಗ್ಬಿಡ್ತಾನೆ ಕೋಪ ಬಂದ್ರೂ. ಅದಕ್ಕೆ ದಾಮೋದರು, ಇಲ್ಲಿ ಕೇಳೋ, ಕೋಪನ ದವಡೆಗೆ ಮೂಲೆ ಮಾಡ್ಕೊಳ್ಳೋರು ಕೈಲಾಗ್ದವರು, ನೀನು ಕೈಲಾಗ್ದವನಲ್ಲ, ತೋರಿಸು ನಿನ್ನ ಹತ್ರ ಇರೋ ಕೋಪ ಅಷ್ಟು ನಮ್ಮ ಶತ್ರುಗಳ ಗ್ಯಾಂಗ್ ಮೇಲೆ ತೋರಿಸು ಅಂತೇಳಿ ಅಂತಾನೆ ದಾಮೋದರು. ಅಪ್ಪ ಇವನ ಕೈಲಿ ಏನೂ ಆಗಲ್ಲಪ್ಪ, ಇವನು ಹೆಂಡ್ತಿ ಜೊತೆಗಿರೋಕ್ಕಷ್ಟೇ ಲಾಯಕು, ಹೆಂಡ್ತಿ ಜೊತೆ ಕುತ್ಕೊಳ್ಳೋದು, ಆಡೋದು, ನಗೋದು ಅದಕ್ಕಷ್ಟೇ ಲಾಯಕ್ ಇವನು ಅಂತ ಸ್ವಲ್ಪ ಟ್ರಿಗರ್ ಮಾಡ್ತಾನೆ. ನಾನು ಟ್ರಿಗರ್ ಮಾಡಿಬಿಡ, ಏನೋ ಟ್ರಿಗರ್ ಮಾಡಿ ಏನು ಮಾಡ್ತೀಯಾ ಅಂತೇಳಿ ಅಂದಿದ್ದಕ್ಕೆ, ಹುಲಿ ಮಲಗಿದೆ ಅಂದರೆ ಕೂತಿದೆ ಅಂದಿದ ತಕ್ಷಣ ಅದು ಸತ್ತಿದೆ ಅಂತ ಅರ್ಥ ಅಲ್ಲ, ನನ್ನನ್ನು ಸುಮ್ಮನೆ ಸಿಟ್ಟುವರಿಸ್ಬಿಡ ಅಂತ ವಿಕ್ರಮ್ ಹೇಳ್ತಾನೆ. ಇಷ್ಟೇ ಇವತ್ತಿನ ಮಂಗಳವಾರದ ಸಂಚಿಕೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ದಯವಿಟ್ಟು ಚಾನಲ್ನ ನೋಡಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಇನ್ನೊಂದು ಚಾನಲ್ನ ಲಿಂಕ್ನ ಕೂಡ ಕೊಟ್ಟಿದ್ದೀನಿ, ಅಲ್ಲಿ ಲಾಗ್ಸ್ನ ನಾನು ಮಾಡ್ತೀನಿ, ದಯವಿಟ್ಟು ಅಲ್ಲಿ ಕೂಡ ಹೋಗಿ ನೀವು ನನ್ನ ಲಾಗ್ನ ವಾಚ್ ಮಾಡ್ಬೋದು. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್.